ಕಳಪೆ ಬೀಜ ಟೊಮೊಟೊ ಬೆಳೆ ನಷ್ಟ. ಸಂಕಷ್ಟದಲ್ಲಿ ವೆಂಕಟರಾಜನಹಳ್ಳಿ ರೈತ ಸತೀಶ್. ತೋಟಗಾರಿಕೆ ಇಲಾಖೆಗೆ ದೂರು. E5 ನ್ಯೂಸ್ಗೆ ಸ್ವಾಗತ. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ನೀಡಿ ರೈತರಿಗೆ ವಂಚನೆ ಮಾಡಿರುವ ಪ್ರಕರಣ ಟೇಕಲ್ನ ಹುಳದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಜನಹಳ್ಳಿ ಗ್ರಾಮದ ಸತೀಶ್ ತಮ್ಮ ತೋಟದಲ್ಲಿ ಟೊಮೊಟೊ ಕಳಪೆ ಬೀಜ ವಿತರಣೆ ಮಾಡಿ ವಂಚನೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ರೀತಿಯಾಗಿ ಗ್ರಾಮದ ರೈತ ಸತೀಶ್ ಸೇರಿದಂತೆ ಗ್ರಾಮದಲ್ಲಿ ಇನ್ನೂ ಹಲವಾರು ರೈತರಿಗೆ ಇದೇ ರೀತಿ ನಡೆದಿದ್ದು ಎಲ್ಲ ರೈತರು ಕಂಗಾಲಾಗಿದ್ದಾರೆ. ಸುಮಾರು 1,000ಕ್ಕೂ ಹೆಚ್ಚು ಟೊಮೊಟೊ ಬೆಳೆದ ಬಾಕ್ಸ್ಗಳು ಹಬ್ಬದ ದಿನದಂದು ಸೋಮವಾರ ಮಂಡಿಗೆ ಹಾಕಲು ಫೋನ್ ಮಾಡಿದಾಗ ಸತೀಶ್ಗೆ ಶಾಕ್ ಕಾದಿತ್ತು. ಯಾಕಂದ್ರೆ ಆ ಕಡೆಯಿಂದ ರೈತನಿಗೆ ಆ ಟೊಮೊಟೊ ತಳಿ ಸರಿ ಇಲ್ಲವೆಂದು, ಇದನ್ನು ಯಾರು ಖರೀದಿಸುವವರು ಇಲ್ಲವೆಂದು ಹೇಳಿಬಿಟ್ರು. ಈ ಹಿಂದೆಯೂ ರೈತ ಸತೀಶ್ ಕೆಲವು ಸ್ಯಾಂಪಲ್ ಬಾಕ್ಸ್ ಎತ್ಕೊಂಡು ಹೋದಾಗ ಇದೇ ಅನುಭವವಾಗಿತ್ತು ಅಂತ ಆರೋಪಿಸಲಾಗಿದೆ. ಟೊಮೊಟೊ ನೋಡಲು ಸುಂದರವಾಗಿ ಕಾಣಿಸಿದ್ರು ಅದರ ಗುಣಮಟ್ಟ ಆಕಾರ ಸರಿ ಇಲ್ಲವಾಗಿದೆ. ರೈತ ಹೇಳುವಂತೆ 3 ತಿಂಗಳ ಹಿಂದೆ ಆದಿರಾಜ್ ಕಂಪನಿಯಿಂದ ಬೀಜ ನೀಡಿ ಅದು ಉತ್ತಮ ಇಳುವರಿ ಕೊಡುತ್ತದೆ ಅಂತ ಕಂಪನಿಯ ಸೂಪರ್ವೈಸರ್ ಹೇಳಿದ್ದು, ಆದರೆ ಇಂದು 1,000 ಬಾಕ್ಸ್ ದಾಸ್ತಾನು ಮಾಡದೆ ಹಾಗೆ ಉಳಿದಿದೆ. ಈ ಬಗ್ಗೆ ಕಂಪನಿಯವರಿಗೆ ಫೋನ್ ಮಾಡಿದ್ರೆ ಅವರು ಫೋನ್ ತೆಗಿತಿಲ್ಲ. ಏನ್ ಮಾಡಬೇಕು ಅಂತ ದಿಕ್ಕು ತೋಚದಂತಾಗಿದೆ ಅಂತ ರೈತ ಸತೀಶ್ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ತಾಲೂಕು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದು ನ್ಯಾಯ ಒದಗಿಸುವಂತೆ ಕೋರಿದ್ದೇನೆ. ನನ್ನ 3 ತಿಂಗಳ ಫಸಲು ನಷ್ಟ ಉಂಟಾಗಿದ್ದು ಹಬ್ಬದ ದಿನದಂದು ಬೆಳೆಯು ಕೈಗೆ ಬರದಂತೆ ಆಗಿದೆ. ಈ ಬಗ್ಗೆ ಸಹಾಯಕ ಹಿರಿಯ ತೋಟಗಾರಿಕಾ ನಿರ್ದೇಶಕ AR ದಿವ್ಯಾ ಅವರು ಪ್ರತಿಕ್ರಿಯಿಸಿ, ಟೊಮೊಟೊ ಬೆಳೆಯಲು ನೋಡಲು ಚೆನ್ನಾಗಿದ್ರು ಅದರ ಆಕಾರ ಗುಣಮಟ್ಟಕ್ಕೆ ಮಾರುಕಟ್ಟೆಯಲ್ಲಿ ಸರಿಯಾದ ಗ್ರೇಡ್ ಸಿಕ್ಕಿಲ್ವಾಗಿದೆ. ಇದರಿಂದ ರೈತನಿಗೆ ನಷ್ಟವಾಗಿದ್ದು ರೈತ ಸತೀಶ್ಗೆ ಲಿಖಿತ ಮುಖೇನ ದೂರು ನೀಡುವಂತೆ ತಿಳಿಸಿದ್ದು, ದೂರು ಬಂದ ತಕ್ಷಣವೇ ಕಂಪನಿಯವರನ್ನು ಕರೆಸಿ ಚರ್ಚಿಸಿ ರೈತರಿಗೆ ನ್ಯಾಯ ಒದಗಿಸುವುದಾಗಿ ತಿಳಿಸಿದ್ದಾರೆ. ನಮ್ಮ ಹೆಸರು ಸತೀಶ್ ಅಂತೇಳಿ, ವೆಂಕಟರಾಜನಹಳ್ಳಿ ಗ್ರಾಮ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ನಮಗೆ ಸುಮಾರು ವರ್ಷದಿಂದ ನಾವು ವ್ಯವಸಾಯ ಮಾಡ್ತಾ ಇರ್ತೀವಿ. ನಮಗೆ ಸೆಮ್ನಿಸ್ ಕಂಪ್ನಿಯವರು ಬಂದು ಫೀಲ್ಡ್ ಆಫೀಸರ್ಸು ಅಜರಾಜ್ ಕಂಪ್ನಿ ತುಂಬಾ ಉತ್ತಮವಾದ ಇಳುವರಿ ಬರ್ತೈತೆ, ತುಂಬಾ ಕ್ವಾಲಿಟಿ ಇದೆ, ಕಾಯಿ ಚೆನ್ನಾಗಿದೆ, ಮಾರ್ಕೆಟ್ ಅಲ್ಲಿ ಟಾಪ್ ರೇಟ್ ಹೋಗ್ತಾ ಇದೆ ಅಂತ ಹೇಳಿ ಸಸಿಗಳನ್ನ ಕೊಡ್ಸಿರ್ತಾರೆ. ಆದ್ರೆ ಈ ದಿನ ನಾವು ಸುಮಾರು 5 ಎಕರೆಗೆ ಟೊಮೆಟೊ ಹಾಕಿದ್ದು ಅಜರಾಜ್ ಕಂಪ್ನಿ ಕಾಯಿನ ಮಾರ್ಕೆಟ್ ಅಲ್ಲಿ ತುಂಬಾ ತೀರಾ ಕಡಿಮೆ ಬೆಲೆಗೆ, ಅಂದ್ರೆ ನೋಡಿ ಈ ತರ ಗೆರೆ ದಪ್ಪ ಯಾವುದೇ ಕ್ವಾಲಿಟಿ ಇಲ್ಲದೆ ಇರೋ ಕಾರಣದಿಂದ ಯಾರು ತಗೊಳ್ದೆ ನಿನ್ನೆ ಸುಮಾರು 1000 ಬಾಕ್ಸ್ ಕಾಯಿ ಕಟ್ ಮಾಡಿ ಹಣ್ಣು ಮಾಡ್ಕೊಳ್ ಬಂದ್ರಿ, ಜ್ಯೂಸ್ ಹೊತ್ತು ತಗೊಳ್ತಾರೆ. ಇದನ್ನ ಯಾವುದೇ ಒಬ್ಬ ಪಾರ್ಸಲ್ ವ್ಯಾಪಾರಸ್ಥರು ತಗೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಟೊಮೆಟೊ ಎಲ್ಲ ಸುಮಾರು 400 ರೂಪಾಯಿ ರೇಟ್ ಹೋದ್ರೇನು ಇದನ್ನ ಕೇವಲ 100 ರೂಪಾಯಿಗೆ, 80 ರೂಪಾಯಿ, 90 ರೂಪಾಯಿಗೆ ಈ ಬೆಲೆಗೆ ಕೇಳ್ತಾ ಇದ್ದಾರೆ. ಇದರಿಂದ ಅಜರಾಜ್ ಕಂಪನಿಯವರು ನಮ್ಗೆ ತುಂಬಾ ಮೋಸ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದೀವಿ. ತೋಟಗಾರಿಕೆ ಇಲಾಖೆ ಅವ್ರಿಗೆ ಮಾಹಿತಿ ತಿಳಿಸಿರ್ತೀವಿ. ಅವರು ದೀಪ್ತಿ ಮೇಡಮ್ ಮತ್ತೆ ಅರ್ಚನಾ ಮೇಡಮ್ ಮತ್ತೆ ಕುಮಾರಸ್ವಾಮಿ ಸಾರ್ ಅವರು ಎಲ್ಲಾರು ಬುಧವಾರ ಇಲ್ಲ ಗುರುವಾರ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಮಾಹಿತಿ ತಗೊಳ್ತೀರಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಈ ದಿನ ರಜೆ ಇರೋದ್ರಿಂದ ಅವರು ದಯವಿಟ್ಟು ಬಂದು ಸೆಮ್ನಿಸ್ ಕಂಪನಿಯವ್ರ ಬಗ್ಗೆ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು. ಮುಂದೊಂದ್ ದಿನ ಯಾವುದೇ ಈ ತರ ತಳಿ ಬಿಟ್ಟು ರೈತರನ್ನ ಮೋಸ ಮಾಡಬಾರ್ದು ಅಂತೇಳಿ ಕೇಳ್ಕೊಳ್ತೇವೆ. ಸುಮಾರು 10 ರಿಂದ 12 ಲಕ್ಷ ಬೆಳೆ ಖರ್ಚಾಗಿದೆ. 5 ಎಕರೆ ಉತ್ತಮವಾದ ಫಸಲನ್ನ ತೆಗ್ದಿರ್ತೀರಿ, ಆದ್ರೆ ಬೆಲೆ ಸಿಕ್ಕದೆ ಕೇವಲ 90 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಕೇಳ್ತಾ ಇದ್ದಾರೆ. ಬೇರೆ ತಳಿ ಕಾಯಿ ಎಲ್ಲಾನು 400 ರೂಪಾಯಿ, 350 ರೂಪಾಯಿ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ನಾವು ತುಂಬಾ ನಷ್ಟದಲ್ಲಿದ್ದೀರಿ. ನಮ್ಗೆ ನೀವೇ